ಮಧ್ಯಾಕಾಶದಲ್ಲಿ 300 ಅಡಿ ಕುಸಿದ ಏರ್ ಇಂಡಿಯಾ ವಿಮಾನ 14 ಮಂದಿಗೆ ಗಾಯ. ಥೈಲ್ಯಾಂಡ್ನ ಪುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ AI-2379 ವಿಮಾನವು ಮಂಗಳವಾರ ಮಧ್ಯಾಕಾಶದಲ್ಲಿ ತೀವ್ರ ಗಾಳಿಯ ಅಬ್ಬರ ಎದುರಿಸಿದ ಪರಿಣಾಮ ವಿಮಾನವು ಕ್ಷಣಿಕವಾಗಿ ಸುಮಾರು 300 ಅಡಿ ಎತ್ತರ ಕುಸಿದಿದೆ. ಈ ಘಟನೆಯಲ್ಲಿ 10 ಪ್ರಯಾಣಿಕರು ಮತ್ತು 4 ಸಿಬ್ಬಂದಿ ಸೇರಿ ಒಟ್ಟು 14 ಮಂದಿ ಗಾಯಗೊಂಡಿದ್ದಾರೆ. VTXO ನೋಂದಣಿಯ ವಿಮಾನವು ನಿಗದಿತ ವೇಳೆಗಿಂತ ಬೆಳಗ್ಗೆ ಸುಮಾರು 11:15 ಗಂಟೆಗೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸುರಕ್ಷಿತವಾಗಿ ಇಳಿಯಿತು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ವಿಮಾನವು ಕ್ರೂಸ್ ಹಂತದಲ್ಲಿ ಹಾರಾಡುತ್ತಿದ್ದಾಗ ತೀವ್ರ ಟರ್ಬುಲೆನ್ಸ್ ಅಥವಾ ಮೇಲ್ಮುಖ ಕೆಳಮುಖ ಗಾಳಿಯ ಪ್ರವಾಹ ಎದುರಿಸಿದ ಪರಿಣಾಮ ಏಕಾಏಕಿ ಸುಮಾರು 300 ಅಡಿ ಎತ್ತರ ಕಳೆದುಕೊಂಡಿತು. ಈ ಹಠಾತ್ ಅಲುಗಾಟದಿಂದ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಆರಂಭಿಕ ವರದಿಗಳಲ್ಲಿ ಒಬ್ಬ ಕ್ಯಾಬಿನ್ ಸಿಬ್ಬಂದಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದು ಬಂದಿತ್ತು. ಬಳಿಕ ವಿಮಾನ ನಿಲ್ದಾಣ ಅಧಿಕಾರಿಗಳು 10 ಪ್ರಯಾಣಿಕರು ಹಾಗೂ 4 ಕ್ಯಾಬಿನ್ ಸಿಬ್ಬಂದಿ ಗಾಯಗೊಂಡಿರುವುದನ್ನು ದೃಢಪಡಿಸಿದ್ರು. ಘಟನೆ ಕುರಿತು ವಿಮಾನದ ಪೈಲಟ್ ದೆಹಲಿ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಮುಂಚಿತವಾಗಿಯೇ ಮಾಹಿತಿ ನೀಡಿದ್ರು. ಇದರಿಂದ ವಿಮಾನ ಇಳಿಯುವ ಮುನ್ನವೇ ವೈದ್ಯಕೀಯ ತಂಡಗಳನ್ನು ಸಜ್ಜುಗೊಳಿಸಲಾಗಿತ್ತು. ವಿಮಾನ ಸುರಕ್ಷಿತವಾಗಿ ಭೂಸ್ಪರ್ಶಿಸಿದ ಬಳಿಕ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಹೊರಗೆ ಕರೆತರಲಾಯಿತು. ಗಾಯಗೊಂಡವರನ್ನ ವಿಮಾನ ನಿಲ್ದಾಣದ ವೈದ್ಯಕೀಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ಹಾಗೂ ಆರೋಗ್ಯ ತಪಾಸಣೆ ನಡೆಸಲಾಯಿತು. Please fasten your seatbelt. This is emergency. Please fasten your seatbelt. Nobody should get up. Fasten your seatbelt.